ಗೊತ್ತಾಗದೇ ಇದ್ದವರು ವಿಡಿಯೋ ಮೇಲೆ ಮತ್ತೊಮ್ಮೆ ಟಚ್ ಮಾಡಿ ಆ ಮೂಲಕ ಸೆಟ್ಟಿಂಗಲ್ಲಿ ಆಡಿಯೋ ಟ್ರ್ಯಾಕ್ ಬದಲು ಮಾಡಿಕೊಂಡ್ರೆ ಇಂಗ್ಲೀಷಿನಲ್ಲಿ ಬರ್ತಾ ಇದ್ದರೆ ಯೂಟ್ಯೂಬಿಂದ ಡಬ್ ಆಗಿದ್ದರೆ ಕನ್ನಡದಲ್ಲಿ ಮತ್ತೆ ಪ್ಲೇ ಆಗುತ್ತೆ. ಓಂ ಮಾತ್ರೇ ನಮಃ, ಓಂ ಮಾತೃಭ್ಯೋ ನಮಃ, ಓಂ ಪಿತ್ರೇ ನಮಃ, ಓಂ ಪಿತೃಭ್ಯೋ ನಮಃ, ಓಂ ಗುರುಭ್ಯೋ ನಮಃ, ಓಂ ಆಚಾರ್ಯೇಭ್ಯೋ ನಮಃ, ಓಂ ಮಹಾಗಣಪತಯೇ ನಮಃ, ಓಂ ಕುಲದೇವತಾ ಭೂದೇವಿ ಸಹಿತ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಉಮಾಮಹೇಶ್ವರಾಭ್ಯಾಂ ನಮೋ ನಮಃ. ಸಮಸ್ತ ಋಷಿ ಪರಂಪರೆಯನ್ನು, ಸಮಸ್ತ ಗುರು ಪರಂಪರೆಯನ್ನು ತಲೆಬಾಗಿ ನಮಿಸುತ್ತಾ ಸಮಸ್ತ ಮಿತ್ರ ವೃಂದಕ್ಕೆ ನಮಸ್ಕಾರಗಳು. ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು, ಎಷ್ಟು ಫೀಸ್ ಕಟ್ಟಬೇಕು, ಮತ್ತು ಜನ್ಮ ತಾರೀಕು ಇತ್ಯಾದಿಗಳು, ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು, ಹೇಗೆ ಸಂಪರ್ಕಿಸೋದು ಅಂದರೆ ನೀವು ಈ ಸಂಖ್ಯೆಗೆ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡಿ ಮಾಹಿತಿ ಪಡೆಯಿರಿ. ಕಾರ್ತಿಕ ಮಾಸ 22/10/25ರಿಂದ 20/11/25ರವರೆಗೆ ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಈ ಕಾರ್ತಿಕ ಮಾಸದ ಶುಭಾಶಯಗಳು ತಮಗೆ. ಜ್ಯೋತಿಯನ್ನು ಬೆಳಗಿಸುವ ವಿಶೇಷವಾದಂತಹ ಮಾಸ ಕಾರ್ತಿಕ ಮಾಸ. ಜ್ಯೋತಿ ಮತ್ತು ಪರಮಾತ್ಮ ಮತ್ತು ನಮ್ಮ ಜ್ಞಾನ ಎಲ್ಲವೂ ಕೂಡ ಒಂದೇ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಪೂರ್ಣದಿಂದ ಪೂರ್ಣವನ್ನು ತೆಗೆದರೂ ಪೂರ್ಣ ಹಾಗೆಯೇ ಉಳಿಯುವಂಥದ್ದು ಪರಮಾತ್ಮ. ಅನೇಕ ಕೋಟಿ ಜೀವ ಜಂತುಗಳಲ್ಲಿ ಪ್ರವೇಶ ಮಾಡಿದರೂ ಮೂಲ ಪರಮಾತ್ಮ ಹಾಗೆ ಇರ್ತಾನೆ. ಹಾಗೆಯೇ ಅನೇಕ ಜ್ಯೋತಿಗಳನ್ನು ಒಂದೇ ಜ್ಯೋತಿಯಿಂದ ಬೆಳಗಿದಾಗ ಮೂಲ ಜ್ಯೋತಿ ಹಾಗೆ ಇರುತ್ತೆ. ಲಕ್ಷ ಜ್ಯೋತಿಗಳನ್ನು ಬೆಳಗಿಸಿದರೂ ಮೂಲ ಜ್ಯೋತಿ ಹಾಗೆ ಇರುತ್ತೆ. ಹಾಗೆಯೇ ನಮ್ಮ ಜ್ಞಾನವೂ ಕೂಡ ಅನೇಕರಿಗೆ ಹಂಚಿದಾಗ ಆ ಜ್ಯೋತಿ ಮೂಲ ಜ್ಞಾನ ಜ್ಯೋತಿ ಹಾಗೆ ಇರ್ತದೆ. ಹಾಗಾಗಿ ಪಾಪೋಪಿರಿಯತೆ ಏನ ತಮಸ್ಸೂರ್ಯೋದಯ ಯಥಾ ಆತ್ಮಜ್ಯೋತಿ ಪ್ರಕಾಶಾರ್ಥಂ ದೀಪಂ ನಿತ್ಯಂ ನಮಾಮ್ಯಹಂ. ಈ ಶ್ಲೋಕವನ್ನು ಕಾರ್ತಿಕ ಮಾಸದಲ್ಲಿ ಹೇಳ್ತಾ ಆ ಎಲ್ಲ ಪಾಪಗಳು ಕೂಡ ಸೂರ್ಯನ ಉದಯದಿಂದ, ಸೂರ್ಯನ ಬೆಳಕಿನಿಂದ ಕತ್ತಲೆ ಹೇಗೆ ನಿವಾರಣೆ ಆಗುತ್ತೋ ಹಾಗೆ ನಮ್ಮ ಅಜ್ಞಾನವೆಲ್ಲ ಕೂಡ ದೀಪ ಬೆಳಗುವುದರಿಂದ ಸಂಪೂರ್ಣವಾಗಿ ದೂರವಾಗಿ ನಮಗೆ ಎಲ್ಲ ರೀತಿಯಾದಂತಹ ಆತ್ಮಜ್ಯೋತಿ ಪ್ರಕಾಶಾರ್ಥಂ ದೀಪಂ ನಿತ್ಯಂ ನಮಾಮ್ಯಹಂ. ಆತ್ಮಜ್ಯೋತಿಯನ್ನು ಪ್ರಕಾಶ ಮಾಡಿಕೊಳ್ಳಿಕ್ಕಾಗಿ ಈ ನಿತ್ಯವೂ ಆ ದೀಪಜ್ಯೋತಿಯನ್ನು ನಮಿಸೋಣ. ಹಾಗಾಗಿ ದೀಪಾವಳಿ, ವೈಕುಂಠ ಚತುರ್ದಶಿ, ಧನ್ವಂತರಿ ಜಯಂತಿಯಂತಹ ಮಹಾಪರ್ವಗಳ ಶುಭಾಶಯಗಳು ಕೂಡ ತಮಗೆ. ಈ ಕಾರ್ತಿಕ ಮಾಸ ತಮಗೆ ಎಲ್ಲ ರೀತಿಯಾದ ಜ್ಞಾನ ಜ್ಯೋತಿಯನ್ನು ಬೆಳಗಿಸುವ ಮೂಲಕವಾಗಿ ಸಮಸ್ತ ವಿಧವಾಗಿ ಬಾಳಿನಲ್ಲಿ ಹೊಸ ಬೆಳಕು ಮೂಡುವಂತೆ ಮಾಡಲಿ ಎಂಬುವ ಆಶಯದೊಂದಿಗೆ ಈ ಕಾರ್ತಿಕ ಮಾಸದಲ್ಲಿ ಗೋಚಾರವನ್ನು ನೋಡೋಣ. 24/10/25 ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರವಾಗಿ ಆ ವೃಶ್ಚಿಕ ರಾಶಿಗೆ ಬುಧ ಪ್ರವೇಶ ಮಾಡುತ್ತಿದ್ದಾನೆ. ತೃತೀಯ ಶುಕ್ರವಾರದಂದು ಬುಧನ ಪ್ರವೇಶ. ಹಾಗೆ 27/10/25ರಂದು ಚತುರ್ಥಿಯ ದಿವಸ ಸೋಮವಾರದಂದು ಕುಜನು ವೃಶ್ಚಿಕ ರಾಶಿಗೆ ತುಲಾರಾಶಿಯಿಂದ ಪ್ರವೇಶ ಮಾಡುತ್ತಿದ್ದಾನೆ. ದ್ವಾದಶಿ ಭಾನುವಾರದಂದು ಅಂದರೆ 2/11/25ರಂದು ಕನ್ಯಾ ರಾಶಿಯಿಂದ ತುಲಾರಾಶಿಯನ್ನು ಶುಕ್ರನು ಪ್ರವೇಶ ಮಾಡುತ್ತಿದ್ದಾನೆ. ಹಾಗೆಯೇ ಭಾನುವಾರ ದ್ವಾದಶಿಯ ದಿನ ಸೂರ್ಯನು ವೃಶ್ಚಿಕ ರಾಶಿಯನ್ನು ತುಲಾರಾಶಿಯಿಂದ ಪ್ರವೇಶ ಮಾಡುತ್ತಿದ್ದಾನೆ. 16/11/25 ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ. ಹಾಗೆಯೇ 5/11/25 ಬುಧವಾರ ಕಾರ್ತಿಕ ಪೌರ್ಣಿಮೆ ಮೇಷರಾಶಿಯಲ್ಲಿ. 20/11/25 ಗುರುವಾರ ಅಮಾವಾಸ್ಯೆ ತುಲಾರಾಶಿಯಲ್ಲಿ. ಮುಂದೆ ನೋಡುವ ಮುನ್ನ ನಿಮಗೊಂದು ಸದವಕಾಶ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಹೇಗೆಂದರೆ ಶ್ರೀ ಸರಸ್ವತಿ ಧ್ಯಾನಂ ಅಂಡರಲ್ಲಿ #ಪೀಪಲನ್ನು ನಾವು ಪ್ರಾರಂಭಿಸಿದ್ದು. ವಾಟ್ಸಪ್ ಮತ್ತು RTIಯಲ್ಲಿ ಕ್ವಶನ್ ಪರ್ಸನ್ ಎಂಬುದಾಗಿ ನಿಮ್ಮ ನಂಬರ್ ಅಪ್ಲೋಡ್ ಆಗ್ತಾ ಹೋಗುತ್ತೆ, 1 2 3 ಎಂಬುದಾಗಿ. ನಿಮ್ಮ ಪ್ರಶ್ನೆಯನ್ನು ಸರಸ್ವತಿ ಧ್ಯಾನಕ್ಕೆ ಸಂಬಂಧಿಸಿದ ಯಾವುದೇ ಸಂದೇಹವನ್ನು ಪ್ರಶ್ನೆ ಮೂಲಕವಾಗಿ ನಿಮ್ಮ ಊರು, ನಿಮ್ಮ ಪ್ರೊಫೆಷ್ನಲ್ ಮತ್ತು ನಿಮ್ಮ ಹೆಸರನ್ನು ನೀವು ಹೇಳುವ ಮೂಲಕ ಒಂದು ವಿಡಿಯೋ ಕ್ಲಿಪ್ಪನ್ನು ನಮಗೆ ಕಳಿಸಿದರೆ ಆ ವಿಡಿಯೋ ಕ್ಲಿಪ್ ಜೊತೆಗೆ ನಿಖರವಾದ ಉತ್ತರದ ಒಂದು ವಿಡಿಯೋವನ್ನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತೇವೆ #ಪೀಪಲ್ ಅಂಡರಲ್ಲಿ. ಹಾಗಾಗಿ ತ್ವರೆ ಮಾಡಿ ನಿಮ್ಮ ಪ್ರಶ್ನೆಯನ್ನು ಕೇಳಿ ಸದವಕಾಶ ಬಳಸಿಕೊಳ್ಳಿ. ಕಾರ್ತಿಕ ಮಾಸವು ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ಹೇಗೆ ಮೂಡಿಸುತ್ತಿದೆ ನೋಡೋಣ ಬನ್ನಿ. ವೃಷಭ ರಾಶಿಯ ಅಧಿಪತಿಯಾದಂತಹ ಶುಕ್ರನು ಕನ್ಯಾ ರಾಶಿಯ ನೀಚತ್ವವನ್ನು ತೊರೆದು ತುಲಾರಾಶಿಗೆ ಪ್ರವೇಶ ಮಾಡ್ತಾ ಇರುವಂಥದ್ದು ಇದೊಂದು ಹೊಸ ಬೆಳಕನ್ನು ಕಾರ್ತಿಕ ಮಾಸದಲ್ಲಿ ವೃಷಭ ರಾಶಿ ಸಂಜಾತರೆಲ್ಲರಿಗೂ ಕೂಡ ಶುಕ್ರನೇ ನೀಡುತ್ತಿರುವಂಥದ್ದು. ರಾಶಿಯ ಅಧಿಪತಿಯೇ ಉತ್ತಮವಾದಂತಹ ಫಲವನ್ನು ನೀಡುವುದಕ್ಕೆ ಸಿದ್ಧನಾಗಿರುವುದು ಇದು ಉತ್ತಮವಾದ ಬೆಳವಣಿಗೆ. ಅನೇಕ ವಿಚಾರಗಳಲ್ಲಿ ಹಿಂದೆ ಕಳೆದು ಹೋದ ಹಣಕಾಸಿನ ವ್ಯವಹಾರ ಇತ್ಯಾದಿಗಳಲ್ಲಿ ಯಶಸ್ಸನ್ನು ಗಳಿಸುವಂತಹ ಮಹಾಯೋಗವನ್ನು, ದುರ್ಗಿಯ ಆರಾಧನೆಯನ್ನು ಮಾಡುವಂಥವರಿಗೆ ಮತ್ತು ಈ ಶುಕ್ರನ ನೀಚತ್ವದ ದೋಷ ನಿವಾರಣೆ ಆದಂತಹ ಈ ವೃಷಭ ರಾಶಿಯವರಿಗೆ ಎಲ್ಲ ಈ ರೀತಿಯಾದಂತಹ ಶುಕ್ರನಿಂದ ಬರುವಂತಹ ಹಣಕಾಸಿನ ವ್ಯವಸ್ಥೆ ಇರಬಹುದು ಅಥವಾ ಇನ್ಯಾವುದೇ ಸುಖ ಸೌಭಾಗ್ಯಗಳು ಇರಬಹುದು, ಅವೆಲ್ಲವಕ್ಕೂ ಕೂಡ ಈಗಾಗಲೇ
ಯಾವ ರೀತಿಯಲ್ಲಿ ದೋಷ ಉಂಟಾಗಿತ್ತು, ಅರ್ಥಾತ್ ಹಣವನ್ನು ಕಳೆದುಕೊಂಡಂಥವರು ಇತ್ಯಾದಿಗಳು, ಅದನ್ನು ಮತ್ತೆ ಪುನಃ ಪಡೆಯುವಷ್ಟು ಯೋಗವನ್ನು ಈ ಶುಕ್ರನು ನೀಡುತ್ತಿದ್ದಾನೆ. ಹಾಗಾಗಿ ಕಾರ್ತಿಕ ಮಾಸ ಉತ್ತಮವಾದ ಒಂದು ಬೆಳಕನ್ನು ನಿಮ್ಮ ಜೀವನದಲ್ಲಿ ನೀಡಲಿ ಎನ್ನುವ ಆಶಯದೊಂದಿಗೆ ಮುಂದಿನ ಫಲವನ್ನು ಗಮನಿಸೋಣ. 6ನೇ ಮನೆಯಲ್ಲಿದ್ದ ರವಿ, ಕುಜ, ಬುಧ, ಚತುರ್ಥಾಧಿಪತಿಯಾದ ರವಿ, ದ್ವಿತೀಯ ಮತ್ತು ಪಂಚಮಾಧಿಪತಿಯಾದಂತಹ ಬುಧ, ವ್ಯಯಾಧಿಪತಿ ಮತ್ತು ಸಪ್ತಮಾಧಿಪತಿಯಾದಂಥ ಕುಜನು ಸ್ವಸ್ಥಾನಕ್ಕೆ ಸಪ್ತಮದಲ್ಲೂ, ವೃಷಭ ರಾಶಿಯಿಂದ ಸಪ್ತಮದಲ್ಲಿ ರವಿಯ ಪ್ರವೇಶ ಚತುರ್ಥಾಧಿಪತಿಯದು. ಹಾಗೆಯೇ ಬುಧನೂ ಕೂಡ ಪ್ರವೇಶ ಮಾಡುತ್ತಾ ನೈಪುಣ್ಯ ಯೋಗವನ್ನು ಸೃಷ್ಟಿಸ್ತಾ ಅತ್ಯುತ್ತಮವಾದಂತಹ ವ್ಯಾವಹಾರಿಕವಾದ ಲಾಭವನ್ನು ಮತ್ತು ಅನೇಕ ವಿಧವಾದ ಕೌಟುಂಬಿಕವಾದಂತಹ ದೋಷಗಳ ನಿವಾರಣೆಯ ಜೊತೆಗೆ ಉತ್ತಮವಾದಂತಹ ನಿರ್ಣಯಗಳ ಸಂಪೂರ್ಣ ಯಶಸ್ಸಿಗೆ ಕಾರಣಕರಾಗಿ ರವಿ, ಕುಜ, ಬುಧರು ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡಿ ಗುರುವಿನ ದೃಷ್ಟಿಯುಕ್ತರಾಗಿ ಉತ್ತಮ ಫಲ ನೀಡುವಂತಹ ಮಹಾಯೋಗ ಈ ಕಾರ್ತಿಕ ಮಾಸ ನಿಮಗೆ ನೀಡಲಿಕ್ಕಿದೆ. ಇಲ್ಲಿ ಗುರುವು ಕೂಡ ಕರ್ಕಾಟಕ ರಾಶಿಯಲ್ಲಿ ಸಹೋದರ ಕ್ಷೇತ್ರದಲ್ಲಿ ವ್ಯಾವಹಾರಿಕ ಮಾತುಕತೆಯ ಕ್ಷೇತ್ರದಲ್ಲಿದ್ದು ಅನೇಕ ಬಿಸ್ನೆಸ್ ಮಾಡ್ತಕ್ಕಂಥವರಿಗೂ ಮತ್ತು ಈ ಟ್ರೇಡಿಂಗ್ ಇವರಿಗೂ ಕೂಡ ಅತ್ಯುತ್ತಮವಾದ ಫಲ ಲಭ್ಯವಾಗುವಂಥ ಲಕ್ಷಣಗಳು ಕಂಡುಬರುತ್ತಿವೆ. ದ್ವಿತೀಯಾಧಿಪತಿ ಬುಧನೂ ಕೂಡ ಸಪ್ತಮಕ್ಕೆ ಹೋಗಿರುವುದು ಹೆಂಡತಿಯ ಜಾತಕದ ಬಲದಿಂದ ಅಥವಾ ಪತಿಯ ಜಾತಕದ ಬಲದಿಂದ ಅತ್ಯುತ್ತಮವಾದಂತಹ ಹಣಕಾಸಿನ ಲಾಭದ ಜೊತೆಗೆ ಕೌಟುಂಬಿಕವಾದ ಗೊಂದಲಗಳು ಕೂಡ ನಿವಾರಣೆಯಾಗಿ ಉನ್ನತಿಯ ಪಥದತ್ತ ಸಾಗಲು ಹೊಸ ಬೆಳಕನ್ನು ರವಿಯು ನೀಡುತ್ತಿದ್ದಾನೆ. ಹಾಗೆ ಕುಜ, ಬುಧರು ಕೂಡ ನೀಡುತ್ತಿದ್ದಾರೆ. ಕುಜನು ಸಪ್ತಮದಲ್ಲೇ ಬರುವುದರಿಂದಾಗಿ ಕೆಲವು ಗಂಡ ಹೆಂಡತಿಯರಲ್ಲಿ ಸಾಮರಸ್ಯತೆಯಲ್ಲಿ ತೊಂದರೆಯಾದರೆ ದುರ್ಗಿಯ ಆರಾಧನೆ, ಈಶ್ವರ ಆರಾಧನೆ, ಆಂಜನೇಯ ಆರಾಧನೆಯನ್ನು ಮಾಡಿಕೊಳ್ಳುವುದು ಒಳ್ಳೆಯದು. ಹಾಗೆ ಪರಸ್ಪರ ಸಾಮರಸ್ಯತೆಯನ್ನು ಕಾಪಾಡಿಕೊಳ್ಳುವಲ್ಲಿ ಯಶಸ್ವಿಯಾಗುವುದಕ್ಕಾಗಿ ಗುರು ದೃಷ್ಟಿ ಕೂಡ ಇರುವುದು. ಧನಾತ್ಮಕ ಚಿಂತನೆ ಇದ್ದಲ್ಲಿ ಪತಿ ಪತ್ನಿಯರಲ್ಲಿ ಉತ್ತಮವಾದ ಸಾಮರಸ್ಯತೆ ಮತ್ತು ಬಾಂಧವ್ಯ, ಪ್ರೀತಿ ಎಲ್ಲವೂ ಕೂಡ ಉತ್ತಮ ರೀತಿಯಲ್ಲಿ ಕಂಡುಬರ್ತದೆ. ಪ್ರೇಮಿಗಳಿಗೂ ಕೂಡ ಉತ್ತಮವಾದ ಯೋಗಗಳು ಕಂಡುಬಂದರೂ ಕೂಡ ಅವರ ಜಾತಕಾದಿಗಳ ಪರಿಶೀಲನೆ ಮಾಡಿಕೊಂಡು ಹೋಗುವುದು ಅತಿ ಉತ್ತಮ. ಯಾಕೆಂದರೆ ಪರಸ್ಪರ ಮನಸ್ತಾಪಾದಿಗಳು ಸಂಭವಿಸಿ ಉತ್ತಮವಾದ ಫಲ ಸಿಗದೇ ಇರುವ ಸಾಧ್ಯತೆಗಳು ಕುಜ ದೋಷದಿಂದ ಉಂಟಾಗಬಹುದು. ಮಾಂಗಲಿಕ ದೋಷ ಅಂತ ಹೇಳ್ತಾರೆ. ಹಾಗೆ ಗುರುವು ತೃತೀಯದಲ್ಲಿ ಇರುವುದರಿಂದ ವ್ಯವಹಾರ ಮಾತುಕತೆಗಳಲ್ಲಿ ಅನೇಕ ವಿಧವಾದಂತಹ ಉನ್ನತ ಮಟ್ಟದ ಮಾತುಕತೆಗಳು ಇದ್ದಲ್ಲಿ ಅಂಥವರಿಗೆ ಇದು ಅತ್ಯಂತ ದೊಡ್ಡ ಲಾಭವನ್ನು ಉಂಟು ಮಾಡುವಂತಹ ಯೋಗವನ್ನು, ಸಮಾಜದಲ್ಲಿ ವಿಶೇಷವಾದ ಗೌರವವನ್ನು ಕೂಡ ಸಂಪಾದಿಸಲು ಮಹಾಯೋಗವನ್ನು ಗುರುವು ನೀಡುತ್ತಿದ್ದಾನೆ. ಏಕಾದಶದಲ್ಲಿರುವ ಶನಿಯ ಜೊತೆಗೆ ಈ ಗುರು ಶನೈಶ್ಚರನ ಒಂದು ಪ್ರಭಾವದಿಂದ ಮತ್ತು ಗುರುವಿನ ಒಂದು ಅತ್ಯುತ್ತಮವಾದಂತಹ ಸ್ಥಾನದಿಂದ ಅತ್ಯುತ್ತಮವಾದ ಸ್ಥಾನವು ಸಮಾಜದಲ್ಲಿ ಸಿಗಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಈ ಗುರು ಆರಾಧನೆಯನ್ನು ಮಾಡ್ತಕ್ಕಂಥವರಿಗೆ ಅತಿ ಸುಲಭವಾಗಿ ಉತ್ತಮವಾದ ಫಲಗಳು ಲಭ್ಯವಾಗುತ್ತೆ. ಅರ್ಥಾತ್ ಧನಾತ್ಮಕ ಚಿಂತನೆ, ಎಲ್ಲೂ ಕೂಡ ಮಾತಿನಲ್ಲಿ ವ್ಯಂಗ್ಯ ಅಥವಾ ಕುಹಕಗಳು ಇಲ್ಲದ, ಉತ್ತಮ ಉದ್ದೇಶವುಳ್ಳ ಹಾಗೂ ಉತ್ತಮವಾದ ಮನಸ್ಥಿತಿಯುಳ್ಳ, ತಮ್ಮನ್ನು ತಾವು ಸಂತೋಷದಿಂದ ಇಟ್ಟುಕೊಳ್ಳುವ ಮನಸ್ಥಿತಿಯನ್ನು ಕಾಪಾಡಿಕೊಂಡು ಬಂದಂಥವರಿಗೆ ಅತ್ಯುತ್ತಮವಾದಂತಹ ಲಾಭ ಈ ಗುರುವಿನಿಂದಲೇ ಉಂಟಾಗಬಲ್ಲದು. ಚತುರ್ಥದಲ್ಲಿರುವ ಕೇತು ಮಾನಸಿಕ ಅಸಮಾಧಾನವನ್ನು ನೀಡುವ ಎಲ್ಲ ಸಾಧ್ಯತೆಗಳು ಇರುವುದರಿಂದ ಮೊದಲನೆಯದಾಗಿ ಆಹಾರದ ಬಗ್ಗೆ ನಿಮ್ಮ ದೇಹಕ್ಕೆ ಯೋಗ್ಯವಾದ ಆಹಾರವನ್ನು ಮಾತ್ರ ಸ್ವೀಕರಿಸುವುದು ಅತಿ ಉತ್ತಮ. ಗಣಪತಿಗೆ ನೈವೇದ್ಯ ಇತ್ಯಾದಿಗಳನ್ನು ಕೊಡುವ ಮೂಲಕವಾಗಿ ನಿಮ್ಮ ದೇಹದ ಆರೋಗ್ಯ ಮತ್ತು ಮಾನಸಿಕವಾದಂತಹ ಅಸಮಾಧಾನ ನಿವಾರಣೆ ಆಗಬಲ್ಲದು. ಅನೇಕ ವಿಷಯಗಳಲ್ಲಿ ವಿಘ್ನಗಳು ಕೂಡ ಬರ್ತಾ ಇದ್ದರೆ ಈ ಮುಂದಿನ ಶ್ಲೋಕಗಳನ್ನು ಹೇಳುವ ಮೂಲಕ ನಿತ್ಯ ಪಠನ ಮಾಡಿ ಆ ಶ್ಲೋಕಗಳನ್ನು ಹೇಳಿ ಆ ವಿಘ್ನಗಳನ್ನು ನಿವಾರಣೆ ಮಾಡಿಕೊಳ್ಳುವುದು ಒಳ್ಳೆಯದು. ನಾವು ನಂಬಿದ ನಾಗಶಕ್ತಿ ವಿನಾಯಕನಲ್ಲಿ ತಮಗೂ ಕೂಡ ಒಳ್ಳೆಯದಾಗಲಿ ಅಂತ ನಾವು ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸ್ತಾ ನಿಮಗೆಲ್ಲ ಒಳ್ಳೆಯದಾಗಲಿಕ್ಕಾಗಿಯೇ ಈ ಶ್ಲೋಕವನ್ನು, ನಾಗಶಕ್ತಿ ವಿನಾಯಕನ ಶ್ಲೋಕವನ್ನು ಕೂಡ ನೀವು ಕೂಡ ಪಠನೆ ಮಾಡಿ ಇದರ ಮೂಲಕವಾಗಿ ವಿದ್ಯೆ, ವಿವಾಹ, ಯಜ್ಞ ಅಂದರೆ ನೀವು ಮಾಡುವ ಯಾವುದೇ ಕೆಲಸ ಎಲ್ಲದರಲ್ಲೂ ಕೂಡ ವಿಘ್ನ ನಿವಾರಣೆಯಾಗಿ ನಿಮಗೆ ಸಮಸ್ತ ವಿಧವಾದಂತಹ ಪ್ರಯತ್ನಿಸುತ್ತಿರುವ ಕಾರ್ಯಗಳಲ್ಲಿ ಯಶಸ್ಸು ಸಿಗುವುದಕ್ಕಾಗಿ, ನಿಮ್ಮ ಪ್ರಯತ್ನ ಅತ್ಯಂತ ಸಫಲವಾಗುವುದಕ್ಕಾಗಿ ಈ ಶ್ಲೋಕವನ್ನು ನಿರಂತರ ಧ್ಯಾನದ ಮೂಲಕವಾಗಿ ಪಠನೆಯನ್ನು ಮಾಡ್ತಾ ಬನ್ನಿ. ವಿದ್ಯಾ ವಿವಾಹ ಯಜ್ಞಾನಾಂ ವಂದೇ ವಿಘ್ನ ನಿವಾರಿಣಂ ನಾಗಶಕ್ತಿ ಸಮಾಯುಕ್ತಂ ನಾಗಯಜ್ಞೋಪವೀತಿನಂ ನಾಗಯಜ್ಞೋಪವೀತೇನ ಭೂಷಿತೋ ಯಜ್ಞಕಾರಣ ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿ ವಿನಾಯಕಂ ಸರ್ವಮಂಗಲಮಾಂಗಲ್ಯಂ ಸರ್ವಶಕ್ತಿಪ್ರದಾಯಕಂ ವಂದೇಹಂ ಸತತಂ ಭಕ್ತ್ಯಾ ನಾಗಶಕ್ತಿ ವಿನಾಯಕಂ.
ಈ ರೀತಿಯಾಗಿ ನಿತ್ಯವೂ ಪ್ರಾರ್ಥನೆ ಮಾಡ್ತಾ ಸಮಸ್ತ ಕಾರ್ಯಗಳಲ್ಲಿ ವಿಘ್ನಗಳು ಬಂದರೆ, ಅನಾರೋಗ್ಯವಾದರೆ ಈ ಶ್ಲೋಕಗಳನ್ನು ಹೇಳ್ತಾ ಇದರ ಫಲವನ್ನು ಪಡೆಯಬೇಕಾಗಿ ವಿನಂತಿ. ಹಾಗೆಯೇ ಒಮ್ಮೆ ನಿಮಗೆ ಅನಾರೋಗ್ಯವಾದರೆ ಈ ಶ್ಲೋಕಗಳನ್ನು ಹೇಳುತ್ತಾ ಅನೇಕ ಬಾರಿ ಹೇಳಿ, 108 ಬಾರಿಯೋ 54 ಬಾರಿಯೋ 28 ಬಾರಿಯೋ ಹೇಳಿ ನೀರನ್ನು ಅಭಿಮಂತ್ರಣ ಮಾಡಿ ಕುಡಿತಾ ಬನ್ನಿ. ಇದು ನಿಮಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದಾಗಬಲ್ಲದು. ಅದೇ ರೀತಿಯಾಗಿ ಅನಾರೋಗ್ಯ ಅತಿಯಾದಲ್ಲಿ ವೈದ್ಯರ ಸಂಪರ್ಕ ಮಾಡುವುದು ಉಚಿತ ಕೂಡ ಹೌದು. ಆದರೆ ಅಷ್ಟೊಂದು ತೊಂದರೆದಾಯಕವಾಗಿ ಈ ತಿಂಗಳು ನಿಮಗೆ ಕಂಡು ಬರುವುದಿಲ್ಲ. ಕೆಲವೊಬ್ಬರಿಗೆ ಆ ರೀತಿಯಾದಂತಹ ಸಾಧ್ಯತೆಗಳಿದ್ದಲ್ಲಿ ವೈದ್ಯರ ಸಂಪರ್ಕ ಅತಿ ಮುಖ್ಯವಾಗಿರುತ್ತದೆ. ಆಯುರ್ವೇದ ವೈದ್ಯರನ್ನು ಸಂಪರ್ಕಿಸಿ ನಿಮಗೆ ಉತ್ತಮವಾದಂತಹ ಗುರುವಿನ ಒಂದು ಫಲದಿಂದಾಗಿ ಅತಿ ಸುಲಭವಾಗಿ ನಿಮ್ಮ ದೇಹ ಆರೋಗ್ಯ ಸುಧಾರಣೆ ಆಗಬಲ್ಲದು. ಇನ್ನು ರಾಹುವು ಈ ಒಂದು ವೃತ್ತಿ ಕ್ಷೇತ್ರದಲ್ಲಿ ಇರುವುದರಿಂದಾಗಿ ವೃತ್ತಿ ಕ್ಷೇತ್ರದಲ್ಲಿ ಅನೇಕ ವಿಧವಾದ ಬದಲಾವಣೆಗಳು, ಚಾಂಚಲ್ಯತೆಗಳು ಮತ್ತು ಒತ್ತಡಗಳು, ಅತಿಯಾದಂತಹ ಕೆಲಸವನ್ನು ಬಿಡಲೇಬೇಕಾದಂತಹ ಸ್ಥಿತಿಗತಿಗಳು ನಿರ್ಮಾಣವಾದರೆ ಆಶ್ಚರ್ಯವಿಲ್ಲ. ಅದಕ್ಕೆ ನಮ್ಮ ಯೂಟ್ಯೂಬ್ನ ಚಾನಲ್ನಲ್ಲಿ ಹೋದರೆ ನಿಮಗೆ ಆ ಶಾರ್ಟ್ಸಲ್ಲಿ ಪವರ್ಫುಲ್ ನಾಗಮಂತ್ರ ಅಂತ ಇದೆ, ಅದನ್ನು ನಿರಂತರ ಪಠನ ಮಾಡಿ ಹಾಗೂ ನಾಗಾರಾಧನೆಯನ್ನು ಕೂಡ ಮಾಡಿ. ಆ ಮೂಲಕವಾಗಿ ಎಲ್ಲ ವಿಧವಾದಂಥ ಉದ್ಯೋಗ ವ್ಯವಹಾರಗಳಲ್ಲಿ ದೋಷಗಳು ಕಂಡುಬಂದರೆ ನಾಗಶಕ್ತಿ ವಿನಾಯಕನ ಶ್ಲೋಕದ ಜೊತೆಗೆ ಅದನ್ನು ಪಠನೆ ಮಾಡ್ತಾ ಬಂದಾಗ ನಿಮಗೆ ಅತಿ ಸುಲಭವಾದ ಪರಿಹಾರ ಲಭ್ಯವಾಗಬಲ್ಲದು. ಹಾಗೆಯೇ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲವನ್ನು ಕೊಡಲಿಕ್ಕೆ ಗುರು ಮತ್ತು ಶನೈಶ್ಚರ, ರವಿ, ಕುಜ, ಬುಧ ಗ್ರಹಗಳು ಅತ್ಯಂತ ಪ್ರಭಾವಯುತವಾಗಿ ಕಾರ್ತಿಕ ಮಾಸದಲ್ಲಿ ಬಂದಿರುವುದು ನಿಮ್ಮ ಪೂರ್ವಜನ್ಮದ ಪುಣ್ಯವೇ ಸರಿ. ಅದಕ್ಕಾಗಿ ನಿರಂತರವಾದಂತಹ ಶಬ್ದ ಪ್ರಯೋಗ, ಉತ್ತಮವಾದಂತಹ ಶ್ಲೋಕ ಪಠನೆ, ಹಾಗೆಯೇ ಯಾರ್ಯಾರಿಗೆ ಸಾಧ್ಯವಿದೆಯೋ ಅಂತಹ ಗುರುಚರಿತ್ರೆಯ ಪಠನೆ, ಅದೇ ರೀತಿಯಾಗಿ ಉತ್ತಮವಾದ ಸಂಸ್ಕಾರಯುತವಾದಂತಹ ಒಳ್ಳೆಯ ಜ್ಞಾನಯುಕ್ತವಾದ ದುರುದ್ದೇಶವಿಲ್ಲದ ಹಾಗೂ ಮನೋಭಾವದಲ್ಲಿ ಯಾವುದೇ ಕುಹಕ ವ್ಯಂಗ್ಯಗಳಿಲ್ಲದ ಮಾತುಗಳು ಮತ್ತು ಯೋಚನೆಗಳು ನಿಮ್ಮದಾಗಿ ಬಂದಾಗ ಗುರುವಿನ ಆಧಿಕ್ಯತೆ, ಗುರುತತ್ವದ ಆಧಿಕ್ಯತೆ ಉಂಟಾಗಿ ಗುರುವಿನ ಅನುಗ್ರಹ ಪ್ರಭಾವಶಾಲಿಯಾಗಬಲ್ಲದು. ಕೇಂದ್ರದಲ್ಲಿರುವ ಗುರುವಿನಿಂದಾಗಿ ಅತ್ಯುತ್ತಮವಾದ ಫಲವನ್ನು ಅನುಭವಿಸುವುದಕ್ಕೆ ಇದು ಅತಿ ಸೂಕ್ತ ಮಾರ್ಗ ಕೂಡ ಹೌದು. ನಿರಹಂಕಾರ ಮತ್ತು ನಿಸ್ವಾರ್ಥದಿಂದ ವಿಶಾಲ ಮನೋಭಾವನೆಯಿಂದ ಕೂಡಿದ ಯಾವುದೇ ಕುಹಕ ವ್ಯಂಗ್ಯಾದಿಗಳಿಲ್ಲದ ಮನೋಭಾವವುಳ್ಳ ವ್ಯಕ್ತಿಗಳಿಗೆ ಈ ಗುರುವಿನ ಅತಿ ದೊಡ್ಡ ಪರಿಣಾಮ ಸಿಗಬಲ್ಲದು. ಆದ್ದರಿಂದಾಗಿ ನೀವು ಈ ವಿಡಿಯೋ ಕಮೆಂಟ್ ಮಾಡುವಾಗಲೇ ನಾವು ಯಾವಾಗಲೂ ಹೇಳಿದ್ದೇವೆ, ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ಕಮೆಂಟ್ ಮಾಡಿ. ಇದರ ಅರ್ಥ ಇಷ್ಟೇ, ಎಲ್ಲರೂ ಅವರ ಸಂಸ್ಕಾರಕ್ಕೆ ತಕ್ಕಂತೆ ಮಾತನಾಡ್ತಾರೆ, ಅದರ ಭಿನ್ನವಾಗಿ ಮಾತನಾಡೋದಕ್ಕೆ ಬರೋದೇ ಇಲ್ಲ ಯಾವತ್ತೂ ಕೂಡ. ಹಾಗಾಗಿ ಅನೇಕರ ಧ್ವನಿಗಳಲ್ಲಿ ವ್ಯಂಗ್ಯ, ಕುಹಕ ಇತ್ಯಾದಿಗಳು ಕೂಡ ಇದ್ದಿರುತ್ತೆ. ಅದು ಅವರವರ ಪಾಪಕರ್ಮದ ಫಲವೇ ಆಗಿರ್ತದೆ. ಆದ್ದರಿಂದ ಪುಣ್ಯ ಫಲವನ್ನು ಗಳಿಸುವಂತಹ ವ್ಯಕ್ತಿಗಳು ಅಂತಹ ಕುಹಕ ವ್ಯಂಗ್ಯಗಳಿಂದ ಮುಕ್ತವಾಗಿದ್ದು ಅತಿ ಶುದ್ಧವಾದ ಮಾನಸತ್ವವನ್ನು ಹೊಂದಿರ್ತಾರೆ. ಹಾಗಾಗಿ ಶುದ್ಧವಾದ ಮಾನಸಿಕತೆ ಎನ್ನುವಂಥದ್ದು ಅವರ ಗಜಕೇಸರಿ ಯೋಗದ ಫಲವನ್ನು ಕೊಡುವಂತಹ ಸಾಮರ್ಥ್ಯವನ್ನು ನೀಡುತ್ತೆ. ಚಂದ್ರನಿಂದಾಗಿ ಮನೋಬಲ ಅತಿ ಹೆಚ್ಚಾಗುವುದರಿಂದ ತಾಯಿ, ತಂದೆ, ಗುರು, ಗಣಪತಿ, ಕುಲದೇವರ ಆರಾಧನೆಯನ್ನು ಮಾಡ್ತಕ್ಕಂಥವರು, ಗುರು ಹಿರಿಯರಲ್ಲಿ ವಿನಮ್ರನಾಗಿ ನಡೆಯತಕ್ಕಂಥವರು, ತಮ್ಮ ಜ್ಞಾನವನ್ನು ಅಹಂಕಾರಕ್ಕಾಗಿ ವಿದ್ಯಾ ವಿವಾದಾಯ ಎನ್ನುವಂತಹ ವಿಚಾರವನ್ನು ಬಿಟ್ಟು ತಮಗಿರುವ ಜ್ಞಾನವು ವಿವಾದಕ್ಕೋಸ್ಕರವಲ್ಲದೆ, ವ್ಯಂಗ್ಯಕ್ಕೋಸ್ಕರವಲ್ಲದೆ, ಕುಹಕಕ್ಕೋಸ್ಕರವಲ್ಲದೆ ಉತ್ತಮವಾದ ಶುದ್ಧ ಮನಸ್ಸಿನ ಶುದ್ಧ ಚಿಂತನೆಯುಳ್ಳಂತಹ ಎಲ್ಲ ವೃಷಭ ರಾಶಿಯವರಿಗೂ ಕೂಡ ಈ ಕಾರ್ತಿಕ ಮಾಸ ಅತಿ ದೊಡ್ಡ ಬೆಳಕನ್ನು ಜೀವನದಲ್ಲಿ ನೀಡಬಲ್ಲದು. ಅಂತಹ ಎಲ್ಲ ವ್ಯಕ್ತಿಗಳಿಗೂ ಕೂಡ ಸಮಸ್ತ ವಿಧವಾದಂತಹ ಕುಲದೇವತಾ ಅನುಗ್ರಹವು ಕೂಡ ಉಂಟಾಗಬಲ್ಲದು. ಕಾರ್ತಿಕ ಮಾಸದಲ್ಲಿ ಗುರುವಿಗೂ ಕೂಡ ದೀಪವನ್ನು ಬೆಳಗ್ತಾ ಬನ್ನಿ. ದೀಪವನ್ನು ಹಚ್ಚಿ ನಿಮ್ಮ ಜ್ಞಾನ ಜ್ಯೋತಿ ಪ್ರಕಾಶನವಾಗಲಿ ಅಂತ ಜ್ಯೋತಿಯಲ್ಲಿ ಪ್ರಾರ್ಥಿಸಿ. ಆತ್ಮಜ್ಯೋತಿ ಪ್ರಕಾಶಾರ್ಥಮಿ ಹಿಂದೆ ಹೇಳಿದಂತೆ ಆ ರೀತಿಯಾದ ಪ್ರಾರ್ಥನೆ ಕೂಡ ಕಾರ್ತಿಕ ಮಾಸದಲ್ಲಿ ಅತಿ ಮುಖ್ಯವಾಗಿ ನಿಮ್ಮ ಜ್ಞಾನವು ಅನೇಕರಿಗೆ ಲಾಭವಾಗುವಂತಹ, ಅನೇಕರಿಗೆ ಒಳಿತನ್ನು ಬಯಸುವಂತಹ ಜ್ಞಾನವಾಗಲಿ. ಹಾಗೆ ನಿಮಗೆಲ್ಲ ರೀತಿಯಿಂದಾಗಿ ಕಾರ್ತಿಕ ಮಾಸ ಜೀವನದ ಪಥದಲ್ಲಿ ಎಲ್ಲ ವಿಘ್ನಗಳನ್ನು ದೂರ ಮಾಡಿ ಯಾವ ಯಾವ ಉತ್ತಮವಾದ ಚಿಂತನೆಗಳು, ಮನೋಕಾಮನೆಗಳು ನಿಮ್ಮಲ್ಲಿ ಇದೆಯೋ ನಿಮಗೂ, ನಿಮ್ಮ ಕುಟುಂಬಕ್ಕೂ, ನಿಮ್ಮ ಸಮಾಜಕ್ಕೂ ಕೂಡ ಅಭಿವೃದ್ಧಿದಾಯಕವಾದ ಚಿಂತನೆಯು ನಿಮ್ಮ ಮನಸ್ಸಿನಲ್ಲಿದ್ದರೆ ನಿಮ್ಮ ಆ ಒಂದು ಶುದ್ಧವಾದ ಮನಸ್ಸಂಕಲ್ಪ ಈಡೇರಲಿ. ಜಗತ್ತಿಗೆ ಒಂದು ಮಹಾ ಸಂಪತ್ತಾಗಿ ನೀವು ಪರಿವರ್ತಿತವಾಗುವಲ್ಲಿ ಯಶಸ್ವಿಗಳಾಗಿ ಎನ್ನುವಂತಹ ಮಾತುಗಳೊಂದಿಗೆ ಈ ವೃಷಭ ರಾಶಿಯ ವಿಶೇಷವಾದ ಫಲವನ್ನು ಹೇಳಿ ಮುಂದಿನ ಒಂದು ವಿಶಿಷ್ಟವಾದ ಭಾಗವನ್ನು ತಪ್ಪದೆ ನೋಡಿ ಎಂದು ತಮ್ಮಲ್ಲಿ ಆತ್ಮೀಯ ವಿನಂತಿ. ಮಿತ್ರರೇ, ನಮ್ಮ ಚಾನಲನ್ನು ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಮ್ಮಲ್ಲಿ ವಿನಂತಿ. ಹಾಗೆಯೇ ಶೇರ್ ಮಾಡುವ ಮೂಲಕವಾಗಿ ನಮ್ಮ ಈ ಉತ್ತಮ ಮಾಹಿತಿಯ ವಿಡಿಯೋಗಳನ್ನು
ಎಲ್ಲರಿಗೂ ಕೂಡ ಹಂಚಬೇಕಾಗಿ ವಿನಂತಿ. ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕವಾಗಿ ನಮ್ಮ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ಲಭ್ಯವಾಗುವಂತೆ ಕಲ್ಪಿಸಿಕೊಳ್ಳಿ ಎಂಬ ವಿನಂತಿಯ ಜೊತೆಗೆ ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ಈ ಕಾಮೆಂಟ್ಗಳನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಮತ್ತು ಮುಖ್ಯವಾದ ವಿಷಯಕ್ಕೆ ಬರ್ತೇನೆ ಮಿತ್ರರೇ. ಈ ಕಾಲಘಟ್ಟದ ವಿದ್ಯಾರ್ಥಿಗಳಲ್ಲಿ ನಿರಾಸೆ ಹತಾಶಗಳು ಹೆಚ್ಚುತ್ತಿದ್ದು, ಸಂಸ್ಕಾರದ ಪ್ರಮಾಣವೂ ದಿನೇ ದಿನೇ ಕುಗ್ಗುತ್ತಿದ್ದು ಅವರ ಉತ್ತಮ ಯಶಸ್ಸಿನ ದಾರಿ ದುರ್ಗಮವಾಗುತ್ತಿದೆ. ಅಂತೆಯೇ ವಿವಾಹ ಸಮಯಕ್ಕೆ ಕಾಲಿಡುತ್ತಿರುವ ಯುವಕ ಯುವತಿಯರು ಕಾಲಘಟ್ಟದ ಅನಿವಾರ್ಯತೆಯ ಹೊಡೆತಕ್ಕೆ ಸಿಲುಕಿ ಜೀವನ ನಿರೂಪಣೆಯ ದಾರಿಯಲ್ಲಿ ಭಯ ಆತಂಕಗಳಿಗೆ ಸಿಲುಕಿ ತ್ರಿಶಂಕು ಜೀವನ ನಡೆಸುತ್ತಾ ಇತ್ತ ದೇವರನ್ನು ಜ್ಯೋತಿಷವನ್ನು ನಂಬಲಾಗದ ಸ್ಥಿತಿಯಲ್ಲೂ ಅತ್ತ ಜಾಬ್ ಪಡೆದುಕೊಳ್ಳುವಲ್ಲಿ ಮತ್ತು ಅದರಲ್ಲಿ ಯಶಸ್ಸನ್ನು ಪಡೆಯುವಲ್ಲಿ ಹಿನ್ನಡೆ ಪಡೆದು ಜೀವನವನ್ನು ಅರ್ಥಹೀನವನ್ನಾಗಿ ಮಾಡಿಕೊಳ್ಳುವತ್ತ ದಿಗ್ಭ್ರಮೆಗೆ ಸಿಲುಕಿರುವುದು ಕಹಿ ಸತ್ಯ. ತಮ್ಮ ಮಗಳು ಮತ್ತು ಮಗ ಇದನ್ನೆಲ್ಲ ನಂಬುವುದಿಲ್ಲ ಸ್ವಾಮಿ ಎನ್ನುವರು ನಮ್ಮಲ್ಲಿ ಅವರನ್ನು ಕರೆದುಕೊಂಡು ಬನ್ನಿ. ಅವರು ಖಂಡಿತ ಕೆಟ್ಟವರಲ್ಲ. ಅವರು ನಿಮ್ಮ ಮಕ್ಕಳು. ಕಾಲಘಟ್ಟದ ಪರಿಣಾಮಕ್ಕೆ ಒಳಗಾಗಿರುತ್ತಾರೆ. ಸರಿಯಾದ ಅರಿವು ಮೂಡಿಸಿ ಸರಿಯಾದ ಮಾರ್ಗದರ್ಶನ ನೀಡಿ ಅವರ ಬಾಳು ಬೆಳಕಾಗುವಂತೆ ಮಾಡೋಣ. ಬನ್ನಿ, ಕೈ ಜೋಡಿಸಿ. ಅಂತೆಯೇ ಇವತ್ತಿನ ಸಮಾಜದಲ್ಲಿ ಅದೆಷ್ಟು ಅಧ್ಯಯನ ಮಾಡಿ ಉತ್ತಮವಾದಂತಹ ಜಾಬಲ್ಲಿ ಇದ್ದು ಉತ್ತಮವಾದ ಧನವನ್ನು ಸಂಗ್ರಹಿಸುತ್ತಿದ್ದರೂ ಕೂಡ ನೆಮ್ಮದಿ ಇಲ್ಲದೇ ಇರುವಂತಹ ಜೀವನವನ್ನು ಸಾಗಿಸುತ್ತಿರುವವರ ಸಂಖ್ಯೆ ಹೆಚ್ಚುತ್ತಿರುವುದು ನಿರಾಶಾದಾಯಕ. ಅಂತಹ ಯಾವುದೇ ಸಂದರ್ಭದಲ್ಲಿ ಖಂಡಿತವಾಗಿಯೂ ನಮ್ಮನ್ನು ಭೇಟಿಯಾಗಿ ಸರಿಯಾದ ಮಾರ್ಗದರ್ಶನ ಪಡೆಯಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ಧನ್ಯವಾದಗಳು ಮಿತ್ರರೇ.